ಅವರಿಬ್ರು ಸ್ವಂತ ಅಕ್ಕ ತಮ್ಮ. ಆದ್ರೆ ಅಕ್ಕ ಹಾದಿ ತಪ್ಪಿದ್ದಾಳೆ ಅಂತ ಜಿದ್ದಿಗೆ ಬಿದ್ದವ ರಕ್ತದ ಕೋಡಿ ಹರಿಸಿದ್ದಾನೆ. 1 ತಿಂಗಳಿನಿಂದ ಸಂಚು ರೂಪಿಸಿ ಅಂಗನವಾಡಿಯಲ್ಲಿ ರಕ್ತದ ಕೋಡಿ ಹರಿಸಿದ್ದಾನೆ. ಇವನ ಮುಖದಲ್ಲಿ ಸಣ್ಣ ಪಾಪ ಪ್ರಜ್ಞೆ ಇಲ್ಲ. ಸ್ವಂತ ಅಕ್ಕನನ್ನೇ ಕೊಂದಿದ್ದೇನೆ ಅನ್ನೋ ಪಶ್ಚಾತ್ತಾಪವೂ ಇಲ್ಲ. ಸಹೋದರಿಯ ರಕ್ತದ ಕೋಡಿ ಹರಿಸಿದವ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳ್ತಿದ್ದಾನೆ. ಬೆನ್ನಿಗೆ ಬಿದ್ದವಳು ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅಂತ ಸಿಟ್ಟಿಗೆದ್ದವ ಅಂಗನವಾಡಿ ಕೇಂದ್ರದಲ್ಲೇ ಅಟ್ಟಹಾಸ ಮೆರೆದಿದ್ದಾನೆ. 1 ತಿಂಗಳಿನಿಂದ ಹೊಂಚು ಹಾಕಿ ಕೊಲೆ ಮಾಡಿದ್ದೇನೆ ಅಂತ ವೀರಾವೇಶ ಮೆರೆತಿದ್ದಾನೆ. ಅಂಗನವಾಡಿ ಕೇಂದ್ರದಲ್ಲೇ ಅಕ್ಕನ ಭೀಕರ ಮರ್ಡರ್. ಅನೈತಿಕ ಸಂಬಂಧದ ಸಿಟ್ಟು, ತಮ್ಮನೆ ಕೊಟ್ಟ ಮಚ್ಚೇಟು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಗುಡ್ಡಯ್ಯ ಓಣಿಯ ಜನ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಹರಿದ ರಕ್ತದ ಕೋಡಿ ಕಂಡು ಪಾತ್ರಗುಟ್ಟಿ ಹೋಗಿದ್ದಾರೆ. ಈತನ ಹೆಸರು ಸಂಜೀವ ಅಂತ. ಧಾರವಾಡ ಜಿಲ್ಲೆಯ ತಾರಿಯಾಳ ನಿವಾಸಿ. ಈತನ ಸಹೋದರಿಯೇ ಈ ಪ್ರೇಮ. ಈ ಹೆಣ್ಮಗಳಿಗೆ ಮದುವೆಯಾಗಿ ತನ್ನದೇ ಸಂಸಾರ ಕಟ್ಕೊಂಡಿದ್ಲು. ಅಂಗನವಾಡಿಯಲ್ಲಿ ಆಯಾ ಆಗಿ ಕೆಲಸ ಮಾಡ್ತಿದ್ದವಳು ಇವತ್ತು ಘೋರಾತಿ ಘೋರವಾಗಿ ಸಾವನ್ನಪ್ಪಿದ್ದಾಳೆ. ಅದು ಕೂಡ ಬೆನ್ನಿಗೆ ಬಿದ್ದ ತಮ್ಮನ ಕೈಯಲ್ಲೇ. ಅಂಗನವಾಡಿಯ ಆಯಾ ಆಗಿದ್ದ ಪ್ರೇಮ ಅನೈತಿಕ ಸಂಬಂಧ ಹೊಂದಿದ್ಲಂತೆ. ಈ ವಿಷಯವನ್ನ ಈಕೆಯ ಗಂಡ ಸಂಜೀವನ ಬಳಿ ಹೇಳಿದ್ದ. ನಿಮ್ಮಕ್ಕ ನಮ್ಮೂರಿನ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ಅಂತ. ಈ ವಿಷಯ ಕೇಳ್ತಿದ್ದಂತೆ ಸಂಜೀವ ರಾಕ್ಷಸನಾಗಿದ್ದಾನೆ. ಅಕ್ಕನ ಜೊತೆಗೂ ಗಲಾಟೆ ಮಾಡಿದ್ದ. ಆದ್ರೆ ಪ್ರೇಮ ಕ್ಯಾರೆ ಎಂದಿರಲಿಲ್ಲ. ಇದು ಸಂಜೀವನ ಪಿತ್ತ ನೆತ್ತಿಗೇರಿಸಿತ್ತು. ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದಾನೆ. ಕಳೆದೊಂದು ತಿಂಗಳಿನಿಂದ ತಾರಿಯಾಳದಲ್ಲೇ ಸುತ್ತಾಡ್ತಿದ್ದ. ಆದ್ರೆ ಈ ಹೆಣ್ಮಗಳು ಸಿಕ್ಕಿರ್ಲಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ಬೈಕ್ನಲ್ಲಿ ಮಚ್ಚಿಟ್ಕೊಂಡು ಅಕ್ಕನನ್ನ ಹಿಂಬಾಲಿಸಿದ್ದ. ಆದ್ರೆ ಇದ್ಯಾವುದರ ಬಗ್ಗೆಯೂ ಸಣ್ಣ ಸುಳಿವೂ ಇರದ ಪ್ರೇಮ ಅಂಗನವಾಡಿ ಕೆಲಸಕ್ಕೆ ಬಂದಿದ್ದಾಳೆ. ಮಕ್ಕಳು ಬರೋದಕ್ಕೂ ಮೊದಲೇ ಅಂಗನವಾಡಿ ಓಪನ್ ಮಾಡಿ ಕ್ಲೀನಿಂಗ್ ಮಾಡ್ತಾ ಇದ್ಲು. ಈ ವೇಳೆ ಎಂಟ್ರಿ ಕೊಟ್ಟ ಸಂಜೀವ ಏಕಾಏಕಿ ದಾಳಿ ಮಾಡಿದ್ದಾನೆ. ಸಿಕ್ಕಂತೆ ಕೊಚ್ಚಿ ಹಾಕಿದವ ರಕ್ತದ ಕೋಡಿ ಹರಿಸಿದ್ದ. ಸುಮಾ ಅಂತ ಹೇಳಿ 29 ಇಯರ್ಸ್. ಅವ್ರಿಗೆ ಅವ್ರ ಬ್ರದರ್ ಬಂದು ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನಮಗೆ ಮಾಹಿತಿ ಬಂತು. 112 ಕಾಲ್ ಬಂದಿತ್ತು. ತಕ್ಷಣ ನಮ್ಮ ಆಫೀಸರ್ಸ್ ಎಲ್ಲ ಬಂದು ನೋಡಿದಾಗ ತುಂಬ ಬ್ರೂಟಲ್ ಆಗಿ ಮಾಡಿದ್ದಾನೆ. ವೆಪನ್ನು ಇಲ್ಲೇ ಇದೆ. ಅವರು ಸೆಕ್ಯೂರ್ ಆಗಿದ್ದಾರೆ, ಅವ್ರ ಬ್ರದರ್. ಮಚ್ಚೇಟು ಬೀಳ್ತಿದ್ದಂತೆ ಹೆಣ್ಮಗಳು ಕೂಗಾಡೋದಕ್ಕೆ ಶುರು ಮಾಡಿದ್ದಾಳೆ. ಹೀಗಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ಓಡೋಡಿ ಬಂದಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಪ್ರೇಮಾಳ ಕಥೆ ಮುಗಿದು ಹೋಗಿತ್ತು. ನಂತರ ಬೈಕ್ ಹತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡಿದವನನ್ನ ಸ್ಥಳೀಯರೇ ಹಿಡಿದಿದ್ದಾರೆ. ಆದ್ರೆ ಈತನ ಮುಖದಲ್ಲಿ ಮಾತ್ರ ಸಣ್ಣ ಅಳುಕು ಇರಲಿಲ್ಲ. 1 ತಿಂಗಳಿನಿಂದ ಹುಡುಕಾಡ್ತಿದ್ದೆ, ಆದ್ರೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಇಲ್ಲಿಗೆ ಬಂದು ಕೊಲೆ ಮಾಡಿದ್ದೇನೆ ಅಂತ ಅಟ್ಟಹಾಸದ ನಗು ಬೀರಿದ್ದಾನೆ. ಒಟ್ನಲ್ಲಿ ಸ್ವಂತ ಅಕ್ಕನ ಮೇಲೆಯೇ ಅನುಮಾನಕ್ಕೆ ಬಿದ್ದವ ರಕ್ತದ ಕೋಡಿ ಹರಿಸಿದ್ದಾನೆ. ಬೆನ್ನಿಗೆ ಬಿದ್ದವಳು ಅನ್ನೋದನ್ನು ನೋಡದೆ ಕೊಂದು ಹಾಕಿದ್ದು ಮಾತ್ರ ನಿಜಕ್ಕೂ ದುರಂತ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.